ತುಂಬ ಸುಸ್ತಾಗಿದೆ ಅಂತ ಹೇಳು. ಇದನ್ನು ಎಡಿಟ್ ಮಾಡ್ಬಿಟ್ಟು ನಂಗೆ ಬರಲ್ಲ ಮಾತಾಡೋಕ್ಕೆ. ಊಟ ಆಗ್ತಿದ್ದಂಗೆ ಎಲ್ಲ ವೀಡಿಯೋಗೂ ನೋಡ್ತಾನೆ ಊಟ ಮಾಡ್ತಾರೆ. ಬ್ಲೌಸಿಗೆ 15,000 ಆಯ್ತಂತೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇವರೆಲ್ಲ. ಸೀರೆಗೆ 20,000 ಕಾಸ್ಟ್ಲಿ. ನಂದೊಳ್ಳೆ ಸೆಲ್ಫಿ ಒಳ್ಳೆ ಚೆನ್ನಾಗಿ ಬರ್ತದೆ ಕಣ. ಬ್ಯಾಕ್ ಸೈಡೇ ಚೆನ್ನಾಗಿ ನಾನು ಕೊಟ್ಟವ್ರೆ ನೋಡಿ. ಇಲ್ಲಿ ನೋಡಿ ಅದು ಯೂಟ್ಯೂಬ್ ಇಲ್ಲ, ಇಲ್ಲಿ ಬರೀ ಸುಮಾರಾಗಿ ತಿಂದವ್ರೆ. ವಿಷಯಕ್ಕೆ ಹೋಗ್ಬೇಕಾ? ಹೋಗ್ಬೇಕು. ನಾನು ಕೊಟ್ಟ ಅಲಾವಿಕಂದ. ಹಾಯ್ ಹಾಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಯಾ ವರ್ಲ್ಡ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಅಂದಾಗೆ ಇವತ್ತು ಯಾಕೆ ಇಷ್ಟೊಂದು ರೆಡಿ ಆಗಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಯಾಕಂತಂದರೆ ಒಂದು ಚಿಕ್ಕದು ಫಂಕ್ಷನ್ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಐ ಹೋಪ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಶು ಆಲ್ರೆಡಿ ರೆಡಿ ಆಗಿಬಿಟ್ಟು ಶಾಪ್ ಹತ್ರ ಇದ್ದಾನೆ. ಅಲ್ಲಿ ಕ್ಯಾಬ್ ಬುಕ್ ಮಾಡಿ ಅಲ್ಲಿಂದ ಹೊರಡುವಂಥದ್ದು. ನಮ್ಮ ಮನೆಯವ್ರು ಬರ್ತಾಯಿಲ್ಲ, ನಾನು ಯಶು ಇಬ್ಬರೇ ಹೋಗ್ತಾ ಇದ್ದೀವಿ. ಒಂದು ಚಿಕ್ಕದು ಫಂಕ್ಷನ್, ಆಫ್ ಸ್ಯಾರಿ ಫಂಕ್ಷನು, ನಮ್ಮ ಫ್ರೆಂಡ್ ಮಗಳದು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇನ್ನು ಅಲ್ಲೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ, ನಾನು ಸಿಂಪಲ್ ಆದಂತಹ ಸ್ಯಾರಿಯನ್ನು ವೇರ್ ಮಾಡಿದ್ದೆ. ಹಾಗೆ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಈಗ ಫಂಕ್ಷನ್ಗೆ ಹೊರಡ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಯಾವ ಕೆಲಸನೂ ಕೂಡ ಮಾಡಿಲ್ಲ. ಯಾಕಂದರೆ ಬೆಳಗ್ಗೆನೇ ಹೊರಡ್ತಾ ಇರೋದ್ರಿಂದ ಸ್ವಲ್ಪ ಟಿಫನ್ ಮಾಡಿಕೊಂಡು ತಿಂದುಬಿಟ್ಟು ಯಶುಗೆ ರೆಡಿ ಮಾಡಿ ನಾನು ರೆಡಿಯಾಗಿ ಹೊರಡೋ ಅಷ್ಟರಲ್ಲೇ ಟೈಮ್ ಆಗೋಯಿತು. ಸೊ ಹಾಗಾಗಿ ಬಂದು ಫಂಕ್ಷನಿಂದ ಬಂದ ಮೇಲೆ ಮನೆ ಕೆಲಸ ಮಾಡೋ ಅಂಥದ್ದು. ಬಟ್ ಇವಾಗಂತೂ ನಾನಂತೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಫಂಕ್ಷನ್ಗೆ ಹೋಗೋಣ. ಮನೆಯಿಂದ ಸ್ಟ್ರೈಟ್ ಫಂಕ್ಷನಿಗೆ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲರೂ ಬರೋರಿಗೆ ಅರಶಿನ ಕುಂಕುಮ ಕೊಡೋದಕ್ಕೋಸ್ಕರ ರೆಡಿ ಮಾಡ್ಕೋತಾ ಇದ್ದಾರೆ, ಗಜಿ ಬಿಜಿ ಅಂತ ಇದ್ದಾರೆ. ಇನ್ನೂ ಸ್ವಲ್ಪ ಹಾಕ್ಕೊಳ್ರಿ. ಅಡಿಕೆನೇ ಇಲ್ಲ, ಎಲೆ ಥರ ಎಲೆ ಐತೆ ತರಬೋದ್ರ ಅಣ್ಣ. ಬ್ಯಾಗ್ ಮಾಡಪ್ಪ. ಇವ್ರು ಫಂಕ್ಷನ್ ನಡೀತಿದೆಯಲ್ಲ, ಅವ್ರ ತಂಗಿ, ನಾನು ಅವ್ರ ಅಕ್ಕ. ಬ್ಲೌಸಿಗೆ ಎಷ್ಟಾಯಿತು? 15,000. ಬ್ಲೌಸಿಗೆ ಹೇಳಂತ ನೀನು ಬ್ಲೌಸಿಗೆ 15,000 ಆಯ್ತಂತೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇವರೆಲ್ಲ. ಸೀರೆಗೆ 20,000 ಕಾಸ್ಟ್ ಎಷ್ಟು ಪರ್ಸನಲ್ಲಿ ನಮ್ಮ ಫ್ರೆಂಡ್ಸ್ಗಳಲ್ಲಿ ಇವರೇ ಗ್ರೂಪಲ್ಲೆಲ್ಲ ಫುಲ್ ಕಾಸ್ಟ್ಲಿ ಅಂತಂದರೆ ಇವರೇ. ಇವ್ರ ಅಕ್ಕನ ತೋರಿಸ್ತೀವಿ. ಇವ್ರ ಅಕ್ಕನ ತೋರಿಸ್ತೀವಿ ಇನ್ನು. ಹಂಗೆ ಯೂಟ್ಯೂಬ್ ಮಾಡೋದು. ಅದಕ್ಕೇನೆ ಕಣಿ ಯೂಟ್ಯೂಬ್ ಎಲ್ಲ ಶಾಕ್ ಆಗ್ತಾರೆ. ಇವ್ರ ಅಕ್ಕನ ಆಮೇಲೆ ತೋರಿಸ್ತೀವಿ ಇಂಟರ್ವಲ್. ಇವಾಗ ಗೊತ್ತಿಲ್ಲ ಆಮೇಲೆ. ಗರ್ಲು ಹಂಗೆ ನಾವು ಮಾತಾಡೋದನ್ನ ಕೆಲಸ ನೀವು ಸೌಂಡ್ ಹಾಕಿದ್ದಾನೆ. ಇಲ್ಲ ಹಾಕ್ತೀನಿ. ನಾವು ಮಾತಾಡೋದನ್ನ ನಾವು ಕೂಡ ಸರಿಯಾಗಿರೋ ನಾವು ಮಾತಾಡಿರೋದು ಚೆನ್ನಾಗಿರುತ್ತೆ. ಇವರೆಲ್ಲ ನನ್ನ ಫ್ರೆಂಡ್ಸು. ಹೌದು, 2 ವರ್ಷ ಆಯ್ತು ಬಿಟ್ಟೋಗಿ. ಅಂದರೂ ಇಷ್ಟು ಚೆನ್ನಾಗಿ ಬಾಂಡಿಂಗ್ ಇದೆ ಅಂತಂದರೆ ಯೋಚನೆ ಮಾಡಿ ಎಷ್ಟು ಸ್ಟ್ರಾಂಗ್ ಇರ್ಬೇಕು. ಬಂದಿಲ್ಲ ಎಲ್ಲ ಅಲ್ಲಿ ಫೋಟೋ ತೆಗೆಸ್ಕೊತಾ ಇದ್ರೆ ಇಲ್ಲಿ ಫೋಟೋ ಸೆಷನ್ ಮಾಡ್ತಾರೆ ನೋಡ್ರಿ. ಇವರೆಲ್ಲ ನಮ್ಮ ಫ್ರೆಂಡ್ಸು. ಅಷ್ಟೇ ನೋಡಿ ಫಂಕ್ಷನ್ಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಸೊ ತುಂಬಾ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬ್ಲೌಸ್ ಡಿಸೈನ್ ಕೂಡ ಚೆನ್ನಾಗಿ ಹೊಲಿಸಿದ್ದಾರೆ. ಆಲ್ಮೋಸ್ಟ್ 15,000 to 16,000 ಅಂತ ಹೇಳ್ತಾ ಇದ್ರು. ಮುದ್ದಾಗಿ ಕಾಣ್ತಾ ಇದ್ದಾಳೆ. ನೋಡೋದಕ್ಕೇ ತುಂಬಾ ಖುಷಿ ಆಗುತ್ತೆ. ಯಾವುದೇ ಥರ ದೃಷ್ಟಿ ಆಗದೆ ಇದ್ದರೆ ಸಾಕು. ತುಂಬಾ ಕಾಸ್ಟ್ಲಿಯಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇರೋವಂಥದ್ದು. ಹಾಗೆ ಮೇಕಪ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಟಚಪ್ ಕೊಡ್ತಾ ಇದ್ದಾರೆ. ಆ ಕಡೆ ವಾಟರ್ ಬಾಟ್ಲ್ ಐತಾ? ಅದಕ್ಕೆ ಯಾರಾದರೂ ಅಸಿಸ್ಟೆಂಟ್ಗಳಿದ್ರೆ ನೋಡಿ. ಮೇಕಪ್ ಮ್ಯಾನ್ ಅಲ್ಲ, ಏನು ಹೆಸರು? ಪ್ರದೀಪಣ್ಣ. ಫೇಸ್ ತೋರ್ಸೋಕ್ಕೆ ಹೆಂಗೆ ಅಂತಾರೆ ಅವರು.
ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರು. ಪವಿತ್ರ ಹೆಂಗೆ ಅನಿಸ್ತೈತೆ? ಬೇಕಾ ಫಂಕ್ಷನ್ ಬೇಕಾ? ಮಾತಾಡೋಕ್ಕೆ ಆಗ್ತಿಲ್ಲ, ಲಿಪ್ಸ್ಟಿಕ್ ಹಚ್ಚುತ್ತವ್ರಪ್ಪ ಬೈತಾರವರು. ಏನಂತ ಹೋಗ್ತಾರೆ? ಸರಿ ಕುತ್ಕೊಳ್ಳಮ್ಮ ಅಂತ ಬೈತಾರೆ. ಇನ್ನೇನು ಬೈತಾರೆ ಅವರು? ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರೆ ತುಂಬ ಸೈಲೆಂಟ್ ಅವರು ಮೇಕಪ್ ಮ್ಯಾನು. ಅಷ್ಟೇ ಅನ್ಕೋಬೇಡಿ, ತುಂಬ ಸೈಲೆಂಟ್ ಇದ್ದಾರೆ ಅವರು. ಮೇಕಪ್ ಅಂದ್ಮೇಲೆ ಮಾತಾಡ್ತೀವಲ್ಲ ಅವಾಗ ವೈಲೆಂಟ್ಗಿಂತ ವೈಲೆಂಟು. ಯಶುಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾನೆ. ಯಾಕಂತಂದರೆ ತುಂಬಾ ಮಕ್ಕಳಿದ್ದಾರೆ, ಅವ್ನ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ದಾರೆ. ಆಲ್ಮೋಸ್ಟ್ ಒಂದು 6 to 7 ಮಂತೇ ಆಗಿತ್ತು ಇವ್ರನ್ನೆಲ್ಲ ಮೀಟ್ ಮಾಡಿ. ಸೊ ಇವಾಗ ಅವ್ರನ್ನ ಮೀಟ್ ಮಾಡಿರೋದ್ರಿಂದ ಇನ್ನೂ ಹ್ಯಾಪಿಯಾಗಿ ಖುಷಿಯಾಗಿ ಆಟಾಡ್ತಾ ಇದ್ದಾನೆ. ಇವಾಗ ನೋಡಿದ್ರೆ ವೈಲೆಂಟ್, ಇವಾಗ ನೋಡಿದ್ರೆ ಬಂದಾಗಿಂದ ಕುಣಿತಾನೆ ಅವನೇ. ಬೇಡವಾ? ಆಯ್ತು ಬೇಡ ಆಯ್ತು ನಿಂತ್ಕೋ. ಅಲ್ಲಿ ಹೋಗ್ಬಿಟ್ಟ ನನ್ನ ಮಗ ಬಾರೋ ಅಂದರೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಸ್ವಲ್ಪ ಶಾಸ್ತ್ರ ಅಂತ ಮಾಡ್ತಾರಲ್ವ, ಅದಕ್ಕೆಲ್ಲ ಈ ಥರ ಎಲ್ಲ ಇಡಬೇಕಲ್ಲ. ಸೊ ಇವಾಗಂತೂ ಕೇಳೋದೇ ಬೇಡ, ಯಾವುದೇ ಫಂಕ್ಷನ್ಗೆ ಹೋದ್ರು ಈ ಥರ ಡೆಕೋರೇಷನಿಗಂತೂ ಕಮ್ಮಿನೇ ಇರಲ್ಲ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಪುಟಾಣಿ ಗೊಂಬೆಗಳಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇದೆಲ್ಲ ಪೂರ್ತಿ ನಮ್ಮ ಗ್ಯಾಂಗು ನಾವೆಷ್ಟು ಕಾಮಿಡಿ ಮಾಡ್ತೀವಿ ಅಂತಂದರೆ, ಒಬ್ರಿಗೊಬ್ರು ಕಾಮಿಡಿ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಸಿಕ್ಕಾಪಟ್ಟೆ ತರಲೆಗಳು ಮಾಡ್ತಾ ಇರ್ತೀವಿ. ಇದು ಆ್ಯಕ್ಚುಲಿ ಫ್ರೆಂಡ್ ಮನೆ ಫಂಕ್ಷನ್ ಅಂತ ಇರಲೇ ಇಲ್ಲ, ನಮ್ಮ ಮನೆ ಫಂಕ್ಷನ್ ಥರನೇ ಓಡಾಡಿಕೊಂಡು ಸಂತೋಷವಾಗಿರ್ತಿದ್ವಿ. ಅದನ್ನೆಲ್ಲ ನೋಡ್ಬಿಟ್ಟು ಕ್ಯಾಮ್ರಾಮ್ಯಾನೆ ಸೊ ಏನು ಎಷ್ಟು ಜೊತೇಲಿದ್ದೀರಾ, ಅಕ್ಕ ತಂಗಿರ ಥರ ಇದ್ದೀರಾ ನೀವೆಲ್ಲ ಅಂತ ಹೇಳಿಬಿಟ್ಟು ಪಾಪ ಈ ಥರ ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫೋಟೋಸ್ಗಳು ತೆಗಿತಾ ಇದ್ರು. ಸೊ ನಮ್ಮನೆ ಫಂಕ್ಷನ್ ಥರ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಫೋಟೋಸ್ನೆಲ್ಲ ತೊಗೋತಾ ಇದ್ವಿ. ಯಾವುದೇ ಫಂಕ್ಷನ್ಗೆ ಹೋದರೂ ಇದೊಂದು ಇರಲೇಬೇಕು. ಸೊ ನಮ್ಮ ಮೊಬೈಲ್ಗಳಲ್ಲಿ ಫೋಟೋಸ್ಗಳಿಲ್ಲ ಅಂತಂದರೆ ಅದು ಫಂಕ್ಷನ್ ಫುಲ್ಫಿಲ್ ಆಗೋದೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಗಿಫ್ಟ್ನೆಲ್ಲ ಕೊಟ್ಟು ಬಂದ ಮೇಲೆ ಇಲ್ಲಿ ನಮ್ಮದೇ ಆದಂತಹ ನಮಗೆ ಹೇಗೆ ಬೇಕೋ ಹಾಗೆ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಸೊ ನಮ್ಮ ಫೋಟೋ ಸೆಷನ್ ಎಲ್ಲ ಮುಗಿದ ಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಆಲ್ರೆಡಿ ಮಧ್ಯಾಹ್ನ ಆಗಿದ್ದರಿಂದ ಊಟಕ್ಕೆ ಬಂದ್ವಿ ನಾವು. ಸೊ ಇವಾಗ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಕೂತಿದ್ಯಾ? ಊಟ ಮಾಡಕ್ಕ? ಏನು ಊಟ ಮಾಡ್ತೀಯಾ? ಏನು ಊಟ ಬೇಕು? ಹಾಂ, ಊಟ ಆಗ್ತಿದ್ದಂಗೆ ಎಲ್ಲರೂ ವೀಡಿಯೋಗೂ ನೋಡ್ತಾನೆ ಊಟ ಮಾಡ್ತಾರೆ. ಫಸ್ಟ್ ಹೊಟ್ಟೆನೇ ಇಂಪಾರ್ಟೆಂಟ್. ನಮ್ದೊಳ್ಳೆ ಸೆಲ್ಫಿ ಒಳ್ಳೆ ಚೆನ್ನಾಗಿ ಬರ್ತದೆ ಕಣ. ಹಾಂ, ಬ್ಯಾಕ್ ಸೈಡೇ ಚೆನ್ನಾಗಿ ಚೆನ್ನಾಗಿ ಬರ್ತಿದ್ದೀರಾ? ಖಾಲಿ ಆಗಿದೆ, ಇಲ್ಲಿ ತಟ್ಟೆ. ಊಟ ಹೆಂಗಿತ್ತು? ಸೂಪರ್ ಆಗಿತ್ತು. ಎಷ್ಟು ವೆರೈಟಿ ಮಾಡಿಸಿದ್ರಲ್ಲ? ಏನೊಂದು 15 ಮಾಡಿಸಿರ್ಬೇಕು. ಜಾಸ್ತಿ ಐತೆ. ಚಿರೋಟಿ, ಆಮೇಲೆ ಒಬ್ಬಟ್ಟು ಮಿಸ್ ಮಾಡಿಬಿಟ್ಲು. ಫಸ್ಟ್ ಹಾಕಿದ್ದೆ ಒಬ್ಬಟ್ಟು. ಊಟ ಚೆನ್ನಾಗಿತ್ತು. ಇವಾಗೆಲ್ಲ ಕುತ್ಕೊಂಡಾರ ಆರಾಮಾಗಿ ಐಸ್ ಕ್ರೀಮ್ ತಿಂತಿದ್ದೀವಿ. ವೀಡಿಯೋನು ಕೊಟ್ಟವ್ರೆ ನೋಡಿ. ಇಲ್ಲಿ ನೋಡಿ. ಎಲ್ಲರೂ ಬನ್ನಿರಿ ಅಂತಂದರೆ ಒಳಗಡೆನೆ ಕೂತ್ಬಿಟ್ಟವ್ರೆ. ನಾವು ಇಷ್ಟೇ ಜನ ಬಂದಿರೋದು, ಅವರೆಲ್ಲರೂ ಒಳಗಡೆನೆ ಐಸ್ ಕ್ರೀಮ್ ತಿಂದ್ಕೊಂಡು ಆರಾಮಾಗಿ ಕೂತವ್ರೆ. ತುಂಬ ಎ ಸಿಗಳು ತಗೋತಿದ್ದೀವಿ. ಹಾಂ ಹೌದು, ನಾವು ನ್ಯಾಚುರಲ್ ಆಗಿ ತಗೋತಾ ಇದ್ದೀವಿ, ಅವರಲ್ಲಿ ಆರ್ಟಿಫಿಷಿಯಲ್ ತಗೊಳಕ್ಕೆ. ಹಾಂ, ಎಷ್ಟು ಇಲ್ಲಿ ನೋಡ. ಐಸ್ ಕ್ರೀಮ್ ತಿನ್ನೋದ್ರೆ ತುಂಬ ಬ್ಯುಸಿ ಆಗಿದ್ದಾನೆ ಹುಡುಗ. ಆಯ್ತೆಲ್ಲ ಕೊಟ್ಟು ಆಂಟಿ ಏನೇನು ಊಟ ಮಾಡಿದೆ ಹೇಳು?
ಒಬ್ಬಟ್ಟು ದೋಸೆ ಹಾಂ ಒಂದು ಪೂರಿ ಹಾಂ ನಿಮಗೆ ಅನ್ನ ಸಾಂಬಾರು ಹಾಂ ಅದೇ ನಿನ್ನ ಸಲ್ಲ ಸಣ್ಣ ಚಿರೋಟಿ ಹಾಂ ಚಿರೋಟಿ ಅರ್ಧ ತಿಂದೆ ಅಷ್ಟೇ ಚಂಪಕಲಿ ಚಂಪಕಲಿ ಆಮೇಲೆ ಬೀಡ ಐಸ್ ಕ್ರೀಮು ಐಸ್ ಕ್ರೀಮು ಬೀಡ ಆಮೇಲೆ ಇದು ಪಕೋಡ ಪಕೋಡ ಬಾಳೆಹಣ್ಣು ಲಾಸ್ಟ್ ಏನು ಮಾಡ್ತಿದ್ದೆ ಅಷ್ಟು ಅದರಲ್ಲೂ ಇಷ್ಟೆಲ್ಲ ತಿಂದ್ರು ಚೂರು ಚೂರು ಅಂದರೆ ಯಾರ್ದು ಸೌಂಡ್ ಇಲ್ಲ ಇವ್ರದ್ದೇ ಸೌಂಡ್ ಅಂದರೆ ಎರಡೆರಡು ಸಲ ಇನ್ನೊಂದು ದೋಸೆ ಎಲ್ಲ ಅದೆಲ್ಲ ಹೇಳ್ತಾರೆ ಅವರು ಇದೆಲ್ಲ ಆಗ್ಬಾರ್ದಂತೆ ನೋಡ್ರಿ ಆಯ್ತಾ ಈ ವಿಡಿಯೋ ನೋಡ್ರಿ ಬಾಯ್ ಅವ್ರಿಗೆ ಇಲ್ಲ ಇಲ್ಲಿ ಬರೀ ಸುಮಾರಾಗಿ ತಿಂದವ್ರೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕಾ ಹೋಗ್ಬೇಕು ಇನ್ನೊಂದು ಗೃಹ ಪ್ರವೇಶ ಸ್ವಲ್ಪ ಸ್ವಲ್ಪ ಸಾಕ್ಬಿಡು ಫಂಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗಿತಾ ಇದೆ. ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ. ನಾವು ಮಾತ್ರ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅದಾದಮೇಲೆ ನೀವು ನೋಡ್ತಾ ಇದ್ದೀರಾ, ಸೊ ಬಂದಿರೋರಿಗೆ ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಒಂದು ಪುಟಾಣಿ ಗಿಫ್ಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನಾವು ಮಾತ್ರ ಆರಾಮಾಗಿ ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಅಷ್ಟೇ ಕೊಟ್ಟಿದ್ದು ಎಲ್ಲೇ ಯಾವುದೇ ಫಂಕ್ಷನ್ಗೆ ಹೋದ್ರೂ ಕೂಡ ಇದನ್ನಂತೂ ನೋಡ್ತಾನೆ ಇರ್ತೀರ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಚೇರ್ ಮೇಲೆ ಮಕ್ಳುಗಳು ಕುತ್ಕೊಂಡು ಆರಾಮಾಗಿ ಆಟ ಆಡ್ತಾ ಇರ್ತಾರೆ. ಸೊ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಇವತ್ತು ಪಾಪ ಎಷ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಸಿಕ್ಕಾಪಟ್ಟೆ ಗೋಳೊಯ್ಕೋತಾ ಇದ್ದಾರೆ ಅವನಿಗೆ. ಮಕ್ಳುಗಳೆಲ್ಲ ತುಂಬಾ ಆಟ ಆಡ್ತಾ ಇದ್ದಾರೆ ಖುಷಿಯಾಗಿ. ಅಕ್ಕ ನಿಮ್ಮ ಮಗಳ ಫಂಕ್ಷನ್ ಮಾಡಿ ಏನು ಅನಿಸ್ತೈತೆ? ತುಂಬ ಸುಸ್ತಾಗಿದೆ ಅಂತ ಹೇಳು. ರಮ್ಯಾ ಇದಕ್ಕೆ ಎಡಿಟ್ ಮಾಡ್ಬಿಟ್ಟು ನಂಗೆ ಬರಲ್ಲ ಮಾತಾಡೋಕ್ಕೆ. ಪರವಾಗಿಲ್ಲ ಬೇಡ ಕಣೆ. ಅಲ್ಲ ಫಂಕ್ಷನ್ ಮಾಡಿ ನಾನು ತುಂಬ ಖುಷಿ ಎಲ್ಲರೂ ಬಂದಿದ್ದಾರೆ. ಹೌದು, ರಮ್ಯನೂ ಬಂದಿದ್ದಾಳೆ. ಅವಳು ಯಾವ ಫಂಕ್ಷನ್ಗೂ ಬರಲ್ಲ, ಈ ಫಂಕ್ಷನ್ಗೆ ಅಟೆಂಡ್ ಆಗಿದ್ದಾಳೆ. ಸರಿನಾ? ಅವ್ಳು ಹತ್ರ ಇರೋದು ಹಿಂಗೆ ದೂರ ಮಾಡ್ಕೊಂಡವ್ರು. ಸರಿ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ. ನಾನು ಕೂಡ ಹೊರಡ್ತಾ ಇದ್ದೀನಿ ಇವಾಗ. ಹಾಲು ಕೊಟ್ಟ I love you ಕಂದ. I love you ಬಂಗಾರಿ. ಓಕೆ, ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಷ್ಟು ನಕ್ಕಿದ್ದೀನಿ ಅಂತ ಅಂದರೆ ಅಬ್ಬಬ್ಬ, ತುಂಬಾ ಸುಮಾರು ಒಂದು 1.5-2 ವರ್ಷ ಆಗಿತ್ತು ಇವ್ರನ್ನೆಲ್ಲ ಮೀಟ್ ಮಾಡಿ. ಈ ಫಂಕ್ಷನಿಂದ ಇವ್ರನ್ನೆಲ್ಲ ಮೀಟ್ ಮಾಡೋ ಹಾಗಾಯಿತು. ತುಂಬಾ ಖುಷಿಪಟ್ಟೆ. ಇಲ್ಲಿ ಗ್ಯಾಂಗ್ ಎಲ್ಲ ನಿಂತಿದೆ ಮನೆಗೆ ಹೋಗೋಕ್ಕೆ. ಎಲ್ಲರೂ ಮಾತಾಡಿ ಸುಸ್ತಾಗ್ಬಿಟ್ಟವ್ರೆ. ಓಕೆ, ಇಲ್ಲಿಗೆ ಇವತ್ತಿನ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.